ಎಲ್ರಿಗೂ ನಮಸ್ಕಾರ. ಹಾಯ್, ಹೇಗಿದ್ದೀರಾ? ನಮಸ್ಕಾರ. ನಾನು ಮಹೇಶ್ವರಿ ಪಟೇಲ್, ಚಲನಚಿತ್ರ ಹಾಗೂ ಕಿರುತೆರೆ ನಟಿ. ಇವತ್ತು ನಮ್ಮ ಸಂಸ್ಕೃತ ಕಾರ್ಯಕ್ರಮ ನಡೀತಾ ಇದೆ. ನೀವೆಲ್ಲ ಪಾಲಕರು, ಪೋಷಕರು, ಪೇರೆಂಟ್ಸ್ ಬಂದಿದ್ದೀರಾ. ತುಂಬಾ ಖುಷಿಯಾದಂತ ವಿಷಯ. ಹಾಗೆ ಕೆಲವೇ ನಿಮಿಷಗಳಲ್ಲಿ ನಮ್ಮ ಸಂಸ್ಕೃತಿ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ನಮಗೆ ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಂತ ಈ ಸ್ಕೂಲಿನ ಪ್ರಿನ್ಸಿಪಾಲರಿಗೆ ಹಾಗೂ ಮುಖ್ಯಸ್ಥರಿಗೆ ಹಾಗೂ ಶಿಕ್ಷಕರಿಗೆ ತುಂಬ ಹೃದಯದ ವಂದನೆಗಳು. ಇವಾಗ ನಾವು ನಾಟಕ ರಂಗ ಅಂದ್ರೆ ಒಂದು ಜೀವಂತ ಕಲೆ. ಅದನ್ನ ನಾವು ಬೆಳೆಸಬೇಕು ಮತ್ತೆ ಅದನ್ನ ಪಾಲಿಸ್ಬೇಕು. ಅದನ್ನ ಎಲ್ರಿಗೂ ಬೆಳೆಸ್ಬೇಕಂತಂದ್ಬಿಟ್ಟು ನಾವು ಮಕ್ಕಳಿಗೆ ನಾಟಕದ ಬಗ್ಗೆ ಅರಿವು ಮೂಡಿಸ್ಬೇಕು. ಎಲ್ಲ ಕಡೆ ಹೋಗಿ ಎಲ್ಲ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ನಾಟಕದ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀವಿ. ಜೀವಂತ ಕಲೆ ಇನ್ನೂ ಜೀವಂತವಾಗಿರ್ಬೇಕು. ನಾಟಕ ರಂಗನ ಪ್ರೋತ್ಸಾಹಿಸ್ರಿ ಮತ್ತು ಬೆಳೆಸ್ರಿ. ಈಗ ಕೆಲವೊಂದು ಸಂಸ್ಕೃತ ಕಾರ್ಯಕ್ರಮಗಳಿದ್ದಾವೆ, ಭರತನಾಟ್ಯಗಳಿದ್ದಾವೆ, ಡ್ಯಾನ್ಸ್ಗಳಿದ್ದಾವೆ. ಎಲ್ಲ ಕೆಲವೇ ಕ್ಷಣಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಕಾರ್ಯಕ್ರಮಗಳು. ಎಲ್ಲ ಪೇರೆಂಟ್ಸು ಹಾಗೂ ಮಕ್ಕಳು ಶಾಂತ ರೀತಿಯಿಂದ ಕೂತ್ಕೊಂಡು ನೋಡ್ಬೇಕಾಗಿರಂತೆ ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರ. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ಅವರಿಗೆ ಹಾಗೆ MP ವಿಕ್ಟರಾಜನವ್ರಿಗೂ ಕೂಡ ಜಸ್ವಿನ್ ಬನ್ನಿ, ಜೋರಾದ ಚಪ್ಪಾಳೆ. ಮೇಡಮ್ ನೀವು ಕೂಡ ಆ ಕಡೆ ಹೋಗಿ. ಸರ್ ನೀವು ಸಹ ಆ ಕಡೆಯಿಂದ ಹೋಗಿ ಮಕ್ಕಳಿಗೆ ಸನ್ಮಾನ ಮಾಡಿ ಪ್ರಶಸ್ತಿಯನ್ನು ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಸಹನಾ ಅಪ್ರೋಪ್ರಿಯೇಷನ್ ಅರ್ಪಿಸುವ ನ್ಯಾಷನಲ್ ಐಕಾನ್ ಗೋಲ್ಡನ್ ಅಚೀವರ್ಸ್ ಅವಾರ್ಡ್ 2025. ಈಗ ಮಕ್ಕಳೆಲ್ಲರಿಗೂ ಅವಾರ್ಡನ್ನು ಕೊಡಿಸಿರುವಂತಹ ಸಮಯ.
ವಿನುತಾ ಶ್ರೀ ಹಾಗೆ ಸುಪ್ರಿಯಾ ಇವ್ರಿಗೂ ಕೂಡ ವೇದಿಕೆ ಮೇಲಿರುವಂತಹ ಗಣ್ಯರು ಮ್ಯೂಸಿಕ್ ಪ್ಲೀಸ್. ಅಪ್ಪು ಕ್ರಿಯೇಷನ್ ಅರ್ಪಿಸುವ ನ್ಯಾಷನಲ್ ಐಕಾನ್ ಗೋಲ್ಡನ್ ಅಚೀವರ್ಸ್ ಅವಾರ್ಡ್ 2025 ತೇಜಸ್ ಎಲ್, ರೋಹಿಣಿ ಮಾರ್ಕೆಟ್ ತೇಜಸ್ ಅವರು. ಮ್ಯೂಸಿಕ್ ಪ್ಲೀಸ್. ಋತ್ವಿಕ್ ಎ ಈರಪ್ಪನವರು ಕೂಡ ಹೇತವಿಕ್ ಎ ಈರಪ್ಪನವರು ಕೂಡ ಜಗಿ ಮಾಸ್ಟರ್ ಈರಪ್ಪನವರಿಗೆ. ಓಕೆ, ಒಂದು ಫೋಟೋ ಸೆಷನ್ ಇಟ್ಕೊಳ್ಸಿ. ನಮಸ್ಕಾರ, ನಾನು ಮಹೇಶ್ವರಿ ಪಟೇಲ್, ಚಲನಚಿತ್ರ ಹಾಗೂ ಕಿರುತೆರೆ ನಟಿ ಮತ್ತು ಸಮಾಜ ಸೇವಕಿ. ಎಲ್ಲ ಕಾರ್ಯಕ್ರಮಕ್ಕೆ ಬಂದಂತ ಮಕ್ಕಳು ಹಾಗೂ ಮಕ್ಕಳ ತಂದೆ ತಾಯಿ ಪೇರೆಂಟ್ಸ್ಗಳಿಗೂ ಕೂಡ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮನ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ಈ ಸ್ಕೂಲಿನ ಪ್ರಿನ್ಸಿಪಾಲರು ಹಾಗೂ ಮುಖ್ಯಸ್ಥರು ಹಾಗೂ ಶಿಕ್ಷಕರಿಂದ ಇವರೆಲ್ಲರಿಗೂ ನಮ್ಮ ಮನಪೂರ್ವಕ ಆದಂತ ಧನ್ಯವಾದಗಳು. ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮಗಳು ಶುರು ಆಗ್ತಾ ಇದ್ದಾವೆ. ಸಂಸ್ಕೃತ ಕಾರ್ಯಕ್ರಮಗಳು ಅಂದ್ರೆ ಭರತನಾಟ್ಯ ಹಾಗೂ ಡ್ಯಾನ್ಸು, ವೆಸ್ಟರ್ನ್ ಡ್ಯಾನ್ಸ್ಗಳು, ವೋಕಲ್ಲು, ಸಂಗೀತ, ಹಲವಾರು ಕಾರ್ಯಕ್ರಮಗಳು ಶುರುವಾಗಲಿದ್ದಾವೆ. ದಯವಿಟ್ಟು ತಾವೆಲ್ಲರೂ ಕೂತ್ಕೊಂಡು ಆಲಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೆ ನಾಟಕ ರಂಗ ಅಂದ್ರೆ ಒಂದು ಜೀವಂತ ಕಲೆ. ಈ ಜೀವಂತ ಕಲೆ ನಾಟಕವನ್ನು ನಾವು ಉಳಿಸಬೇಕು, ಜೀವಂತ ಕಲೆನ ಬೆಳೆಸಬೇಕು. ಅದಕ್ಕಾಗಿ ಮಕ್ಕಳಿಗೆ ನಾವು ನಾಟಕದ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀವಿ, ಅದ್ರ ಬಗ್ಗೆ ಅಭಿವೃದ್ಧಿ ಮಾಡ್ಬೇಕಂತ ನಾವು ತಿಳುವಳಿಕೆ ಹೇಳ್ತಾ ಇದ್ದೀವಿ. ಎಲ್ಲ ಸ್ಕೂಲ್ಗಳಲ್ಲಿ ಹೋಗಿ ಎಲ್ಲ ಮಕ್ಕಳಿಗೂ ನಾವು ಇದೇ ತರ ನಾಟಕದ ಬಗ್ಗೆ ಅರಿವು ಮೂಡಿಸುತ್ತಾ ಅದ್ರ ಬಗ್ಗೆ ತಿಳುವಳಿಕೆ ಹೇಳ್ತಾ ನಾಟಕ ರಂಗನ ಉಳಿಸಿ ಬೆಳೆಸಿ ಪಾಲಿಸಿ ಅಂತ ತಮ್ಮೆಲ್ಲರಿಗೂ ಬೇಡಿಕೊಳ್ಳುತ್ತೇನೆ. ಧನ್ಯವಾದಗಳು.